ಪ್ರತಿ ತಿಂಗಳು ನಿಮ್ಮ ಅಥವಾ ನಿಮ್ಮ ಮನೆಯ ಮಹಿಳೆಯರ ಖಾತೆಗೆ ಬರ್ತಾ ಇದ್ದ ಆ 2,000 ರೂಪಾಯಿ ಹಣ ಇನ್ನು ಮುಂದೆ ಶಾಶ್ವತವಾಗಿ ನಿಂತು ಹೋಗುತ್ತೆ. ಸರ್ಕಾರದಿಂದ ಈಗ ಕೋಟ್ಯಾಂತರ ಮಹಿಳೆಯರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಹೌದು, ಕೇವಲ ಒಂದೇ ಒಂದು ನಿರ್ಲಕ್ಷ್ಯ ನಿಮ್ಮ ಖಾತೆಗೆ ಬರೋ ಹಣವನ್ನ ಆಟೋಮೆಟಿಕ್ ಆಗಿ ಬಂದ್ ಮಾಡಬಹುದು. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿಕೊಳ್ಳಿ. ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಮತ್ತು ಕಠಿಣವಾದ ಆದೇಶವೊಂದನ್ನು ಹೊರಡಿಸೋದಕ್ಕೆ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಇನ್ನು ಮುಂದೆ ನಿಮ್ಮ ಖಾತೆಗೆ ಹಣ ಬರಬೇಕಾ ಅಥವಾ ಶಾಶ್ವತವಾಗಿ ಕಟ್ ಆಗಬೇಕಾ ಅನ್ನೋದನ್ನು ನಿರ್ಧರಿಸುವ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ, ಈ ಯೋಜನೆಯ ದುರ್ಬಳಕೆ ತಡೆಯಲು ಸರ್ಕಾರ ಈಗ ಒನ್ ಟೈಮ್ ಬಯೋಮೆಟ್ರಿಕ್ ಅಂದ್ರೆ ಕೇವಲ ಒಂದು ಬಾರಿ ಹೆಬ್ಬೆಟ್ಟಿನ ಗುರುತು ನೀಡೋದನ್ನ ಕಡ್ಡಾಯಗೊಳಿಸಿದೆ. ನೀವೇನಾದ್ರೂ ಸರ್ಕಾರದ ಈ ಹೊಸ ನಿಯಮದಂತೆ ನಿಮ್ಮ ಖಾತೆಯನ್ನು ಅಪ್ಡೇಟ್ ಮಾಡಿಕೊಳ್ಳದಿದ್ರೆ ಖಂಡಿತ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗೋದಿಲ್ಲ. ಹಾಗಾದ್ರೆ ಸರ್ಕಾರ ಇಂಥದ್ದೊಂದು ಕಠಿಣ ನಿರ್ಧಾರ ತೆಗೊಳ್ಳೋಕೆ ಅಸಲಿ ಕಾರಣ ಏನ್ ಗೊತ್ತಾ? ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಚ್ಚಿಟ್ಟ ಸತ್ಯ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ಮತ್ತು ದುರ್ಬಳಕೆ ನಡೀತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಅದೆಂತ ಶಾಕಿಂಗ್ ಸತ್ಯ ಗೊತ್ತಾ? ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿತಾ ಇದ್ದ ಫಲಾನುಭವಿಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಈಗಾಗಲೇ ಮರಣ ಹೊಂದಿದ್ದಾರೆ. ಹೌದು, ನೀವು ಕೇಳ್ತಿರೋದು 100ಕ್ಕೆ 100 ನಿಜ. ಆ 2 ಲಕ್ಷ ಮಹಿಳೆಯರು ಮೃತಪಟ್ಟಿದ್ರೂ ಕೂಡ ಅವರ ಹೆಸರಲ್ಲಿ ಇಂದಿಗೂ ಸದ್ದಿಲ್ಲದೆ ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆ ಹಣವನ್ನು ಅವರ ಕುಟುಂಬದವರು ಅಥವಾ ಇನ್ಯಾರೋ ವಿತ್ಡ್ರಾ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಈ ರೀತಿ ಅನರ್ಹರ ಪಾಲಾಗ್ತಿರೋದನ್ನ ಕಂಡ ಇಲಾಖೆ ಶಾಕ್ ಆಗಿದೆ. ಕತೆ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ, ಇದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದಿದೆ. ಬಡವರಿಗಾಗಿ ತಂದ ಈ ಯೋಜನೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರು ಅಂದ್ರೆ ಶ್ರೀಮಂತರು ಕೂಡ ಪ್ರತಿ ತಿಂಗಳು ತಪ್ಪು ಮಾಹಿತಿ ನೀಡಿ 2,000 ರೂಪಾಯಿ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ತಿದ್ದಾರೆ. ಇದಲ್ಲದೆ ಇನ್ನು ಕೆಲವು ಮಹಿಳೆಯರ ಖಾತೆಗೆ ಹಣ ಜಮೆ ಆದ್ರೂ ಅವರು ಈ ಹಿಂದೆ ಮಾಡಿದ ಬ್ಯಾಂಕ್ ಸಾಲಗಳಿಗೆ ಆ ಹಣ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಇತ್ತು. ಹಾಗಾಗಿ ಮಹಿಳೆಯರ ಕೈಗೆ ಹಣ ಸಿಗ್ತಿರ್ಲಿಲ್ಲ. ಇನ್ನು ಕೆಲವರ ಮೊಬೈಲ್ ನಂಬರ್ ಬದಲಾಗಿರೋದ್ರಿಂದ ಸರ್ಕಾರದ ಮೆಸೇಜ್ ಸಿಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಅರ್ಹ ಬಡ ಮಹಿಳೆಯರಿಗೆ ಮಾತ್ರ ಹಣ ಸಿಗಬೇಕು ಅಂತ ಸರ್ಕಾರ ಈಗ ಇಡೀ ಗೃಹಲಕ್ಷ್ಮಿ ಖಾತೆಗಳ ಮರು ನೋಂದಣಿ ಮತ್ತು EKYC ಪ್ರಕ್ರಿಯೆಯನ್ನು ತರ್ತಾ ಇದೆ. ನಿಮಗೆ ನೆನಪಿರಬಹುದು, ಈ ಹಿಂದೆ ಮೃತಪಟ್ಟವರ ಹೆಸರಲ್ಲಿ ಹಣ ಪಡೆಯೋದನ್ನು ತಡೆಯೋಕೆ ಸರ್ಕಾರ ಒಂದು ಉಪಾಯ ಮಾಡಿತ್ತು. ಗೃಹಲಕ್ಷ್ಮಿ ಫಲಾನುಭವಿಗಳು ತಾವು ಬದುಕಿದ್ದೀವಿ ಅನ್ನೋದಕ್ಕೆ ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋ ನಿಯಮ ತರಲು ಯೋಚಿಸಿತ್ತು. ಆದರೆ ಗ್ರಾಮೀಣ ಭಾಗದ ಜನರಿಂದ ಮತ್ತು ವಯಸ್ಸಾದ ತಾಯಂದಿರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ವಯಸ್ಸಾದವರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು ಕಷ್ಟ ಅನ್ನೋ ಕಾರಣಕ್ಕೆ ಸರ್ಕಾರ ಆ ಲೈಫ್ ಸರ್ಟಿಫಿಕೇಟ್ ಆಲೋಚನೆಯನ್ನ ಕೈಬಿಡ್ತು. ಅದರ ಬದಲಾಗಿ ಜನರಿಗೆ ತೊಂದರೆ ಆಗಬಾರದು ಅಂತ ಸರ್ಕಾರ ಕಂಡುಕೊಂಡ ಸೂಪರ್ ಮತ್ತು ಡಿಜಿಟಲ್ ಪರ್ಯಾಯವೇ ಈ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ. ಇದು ಮಹಿಳೆಯರಿಗೆ ಅತಿ ಕಡಿಮೆ ತೊಂದರೆ ಕೊಡುವ ಅತ್ಯಾಧುನಿಕ ತಂತ್ರಜ್ಞಾನವಾಗಿದೆ. ಇಲ್ಲಿ ನೀವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ, ಯಾರಿಗೆಲ್ಲ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಗೊತ್ತಾ? ನಿಮ್ಮ ಬಳಿ BPL ಕಾರ್ಡ್ ಇರಲಿ ಅಥವಾ APL ಕಾರ್ಡ್ ಇರಲಿ, ನೀವು ಯಾವುದೇ ಕಾರಣಕ್ಕೂ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಈಗಾಗಲೇ ಆಹಾರ ಇಲಾಖೆ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ನಿಯಮ ಉಲ್ಲಂಘಿಸಿ BPL ಕಾರ್ಡ್ ಹೊಂದಿದ್ದ ಸುಮಾರು 2 ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನು BPL ನಿಂದ APLಗೆ ಕನ್ವರ್ಟ್ ಮಾಡಿದ್ದಾರೆ. ಇವರೆಲ್ಲ ಶ್ರೀಮಂತರಾಗಿದ್ದು ಟ್ಯಾಕ್ಸ್ ಕಟ್ತಿರೋದು ಪತ್ತೆಯಾಗಿದೆ. ಇಂತಹ ಎಲ್ಲ ಕುಟುಂಬಗಳ ಗೃಹಲಕ್ಷ್ಮಿ ಯೋಜನೆ ಇನ್ಮುಂದೆ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ. ಇವರಿಗೆ 2,000 ರೂಪಾಯಿ ಹಣ ಇನ್ಮುಂದೆ ಸಿಗೋದೇ ಇಲ್ಲ. ಹಾಗಾದ್ರೆ ನಿಜವಾದ ಮತ್ತು ಅರ್ಹ ಫಲಾನುಭವಿಗಳು 2,000 ರೂಪಾಯಿ ಹಣವನ್ನ ಸುರಕ್ಷಿತವಾಗಿ ಅಕೌಂಟಿಗೆ ಬರಲು ಏನ್ ಮಾಡಬೇಕು? ಎಲ್ಲೂ ಕೂಡ ಗಾಬರಿ ಆಗಬೇಡಿ. ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ. ಸ್ಟೆಪ್ 1, ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ತಮ್ಮ ಹತ್ತಿರದ ಕರ್ನಾಟಕ 1, ಬೆಂಗಳೂರು 1ಗೆ ಹೋಗಬೇಕು ಅಥವಾ ಗ್ರಾಮೀಣ ಭಾಗದವರು ಗ್ರಾಮ 1 ಕೇಂದ್ರಗಳಿಗೆ ಖುದ್ದಾಗಿ ಭೇಟಿ ನೀಡಬೇಕು. ಇಲ್ಲಿ ನಿಮ್ಮ ಗಂಡನನ್ನ ಅಥವಾ ಮಕ್ಕಳನ್ನ ಕಳಿಸಿದ್ರೆ ಆಗಲ್ಲ. ಫಲಾನುಭವಿ ಮಹಿಳೆಯೇ ಖುದ್ದಾಗಿ ಹೋಗಬೇಕು. ಸ್ಟೆಪ್ 2, ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ರಸ್ತುತ ನೀವು ಬಳಸ್ತಿರುವ ಆಕ್ಟಿವ್ ಮೊಬೈಲ್ ನಂಬರನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗಿ. ಸ್ಟೆಪ್ 3, ಅಲ್ಲಿನ ಸಿಬ್ಬಂದಿಗೆ ನಿಮ್ಮ ವಿವರ ನೀಡಿ ಕೇವಲ 1 ಬಾರಿ ನಿಮ್ಮ ಹೆಬ್ಬೆಟ್ಟಿನ ಗುರುತು ನೀಡಿ ಮೊಬೈಲ್ ಸಂಖ್ಯೆನ ಲಿಂಕ್ ಮಾಡಿಸಿ. ಇಷ್ಟೇ ನಿಮ್ಮ ಕೆಲಸ. ನಿಮ್ಮ ಅಕೌಂಟ್ ಸಂಪೂರ್ಣ ಸೇಫ್ ಆಗುತ್ತೆ ಮತ್ತು ಪ್ರತಿ ತಿಂಗಳು ಹಣ ಯಾವುದೇ ಅಡೆತಡೆ ಇಲ್ಲದೆ ಜಮೆ ಆಗ್ತಾ ಇರುತ್ತೆ. ಸ್ನೇಹಿತರೆ, ಇದು ಕೇವಲ 1 ಬಾರಿಯ ಪ್ರಕ್ರಿಯೆ. ನೀವು ಪ್ರತಿ ತಿಂಗಳು ಹೋಗಿ ಹೆಬ್ಬೆಟ್ಟು ಕೊಡುವ ಅಗತ್ಯ ಇಲ್ಲ. ಸರ್ಕಾರ ಶೀಘ್ರದಲ್ಲೇ ಇದಕ್ಕೆ ಅಧಿಕೃತ ಆದೇಶ ಮತ್ತು ಕೊನೆಯ ದಿನಾಂಕವನ್ನು ಪ್ರಕಟಿಸಲಿದೆ.
ಯಾರು ನಿಗದಿತ ಸಮಯದೊಳಗೆ ಬಯೋಮೆಟ್ರಿಕ್ ನೀಡೋದಿಲ್ವೋ ಅಂಥವರ ಅಕೌಂಟ್ ಮಾತ್ರ ಆಟೋಮೆಟಿಕ್ ಆಗಿ ರದ್ದಾಗತ್ತೆ. ಆಮೇಲೆ ನೀವು ಕಚೇರಿಗಳಿಗೆ ಅಲೆದ್ರೂ ಪ್ರಯೋಜನ ಇರಲ್ಲ. ಹಾಗಾದ್ರೆ ಮೃತಪಟ್ಟವರ ಹೆಸರಲ್ಲಿ ಮತ್ತು ಶ್ರೀಮಂತರು ಹಣ ಪಡಿತಿರೋದನ್ನ ತಡೆಯಲು ಸರ್ಕಾರ ತಂದಿರುವ ಈ ಬಯೋಮೆಟ್ರಿಕ್ ಪದ್ಧತಿ ಸರಿಯಾಗಿದೆಯಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.